ನಮಸ್ಕಾರ. ಮುಖ್ಯಾಂಶಗಳು. ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರಿಂದ ಪ್ರಧಾನಿ ಭೇಟಿ, ಜಿಎಸ್ಟಿ ವಿಧೇಯಕ ಸೇರಿ ಹಲವು ಮಹತ್ವದ ಚರ್ಚೆ. ವೈವಿಧ್ಯಮಯ ದೇಶವನ್ನು ಬೆಸೆಯುವಲ್ಲಿ ಸಂವಿಧಾನದ ಪಾತ್ರ ಅಪಾರ, ಪ್ರಧಾನಿ ಅಭಿಮತ. ಪರಿಸರ ಸ್ನೇಹಿ ಉದ್ಯಮ ಇಂದಿನ ಅಗತ್ಯ, ಅರುಣ್ ಜೇಟ್ಲಿ. ಹಾಗೂ ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗೆ ನೂತನ ನೀತಿ ಜಾರಿ, ಉಮಾಶ್ರೀ. ವಾರ್ತೆಗಳ ವಿವರ. ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಹಾಗೂ ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರು ಇಂದು ಸಂಜೆ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಪ್ರಧಾನಿ ಅವರ ನಿವಾಸದಲ್ಲಿ ನರೇಂದ್ರ ಮೋದಿ ಅವರ ಆಹ್ವಾನದ ಮೇರೆಗೆ ಚಹಾ ಕೂಟದೊಂದಿಗೆ ನಡೆದ ಈ ಭೇಟಿ ಸಂಸತ್ತಿನ ಪ್ರಸಕ್ತ ಅಧಿವೇಶನದಲ್ಲಿ ಸರಕುಗಳು ಮತ್ತು ಸೇವಾ ತೆರಿಗೆ ವಿಧೇಯಕ ಸೇರಿದಂತೆ ವಿವಿಧ ಮಸೂದೆಗಳ ಸುಗಮ ಅಂಗೀಕಾರ ಕುರಿತು ಸಮಾಲೋಚನೆ ನಡೆಯಿತು. ಕೇಂದ್ರ ಸಚಿವರಾದ ಅರುಣ್ ಜೇಟ್ಲಿ ಹಾಗೂ ವೆಂಕಯ್ಯ ನಾಯ್ಡು ಪಾಲ್ಗೊಂಡಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಅರುಣ್ ಜೇಟ್ಲಿ ಸೋನಿಯಾ ಗಾಂಧಿ ಹಾಗೂ ಡಾ ಮನಮೋಹನ್ ಸಿಂಗ್ ಅವರೊಂದಿಗೆ ಜಿಎಸ್ಟಿ ಸೇರಿದಂತೆ ಸಂಸತ್ನಲ್ಲಿ ಹಲವು ವಿಷಯಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಚರ್ಚೆ ನಡೆಸಿದರು. ಜಿಎಸ್ಟಿ ಕುರಿತಂತೆ 3 ಅಂಶಗಳನ್ನು ಕಾಂಗ್ರೆಸ್ ಪ್ರಸ್ತಾಪಿಸಿದ್ದು, ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಚರ್ಚೆ ಮಾಡುವುದಾಗಿ ಉಭಯ ನಾಯಕರಿಗೆ ಪ್ರಧಾನಿ ಭರವಸೆ ನೀಡಿದ್ದಾರೆ ಎಂದರು. अपनी पार्टी में इसकी चर्चा करेंगे और कुछ समय के बाद चर्चा करने के बाद इसकी संभावना भी है कि सरकार और प्रमुख विपक्षी दल की दोबारा इस विषय पर बात आगे चलती रहेगी. ಸಂವಿಧಾನವನ್ನು ಒಂದು ತಪಸ್ಸಿನಂತೆ ರಚಿಸಲಾಗಿದ್ದು, ಇದರ ಪರಿಚಯವನ್ನು ಮುಂದಿನ ಪೀಳಿಗೆಗೆ ಮನವರಿಕೆ ಮಾಡಿಕೊಡುವ ಮೂಲಕ ದೇಶದ ಪ್ರಜಾತಂತ್ರವನ್ನು ಬಲಗೊಳಿಸುವುದು ಅಗತ್ಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ 125ನೇ ಜಯಂತಿ ಆಚರಣೆ ಹಾಗೂ ಸಂವಿಧಾನ ಬದ್ಧತೆ ಕುರಿತು ಲೋಕಸಭೆಯಲ್ಲಿ ನಡೆದ ಚರ್ಚೆಯ ಮುಕ್ತಾಯ ಹಂತದಲ್ಲಿ ಪಾಲ್ಗೊಂಡು ಮಾತನಾಡಿದ ನರೇಂದ್ರ ಮೋದಿ, ಭಾರತದಂತಹ ದೇಶದ ಸಂವಿಧಾನ ರಚನೆ ಮಹತ್ ಸಾಧನೆ ಎನ್ನಬಹುದಾಗಿದೆ. 122 ಭಾಷೆ, 16,000ಕ್ಕೂ ಅಧಿಕ ಉಪಭಾಷೆ, ವಿಭಿನ್ನ ಧರ್ಮ, ಸಂಸ್ಕೃತಿ, ನಂಬಿಕೆಗಳನ್ನು ಹೊಂದಿರುವ ಜನರ ಆಕಾಂಕ್ಷೆಗಳನ್ನು ಮನಗಂಡು ಆಳಚಿಂತನೆ ನಡೆಸಿ ರಚಿಸಲಾಗಿದೆ ಎಂದರು. ವೈವಿಧ್ಯಮಯ ದೇಶವನ್ನು ಬೆಸೆಯುವಲ್ಲಿ ಸಂವಿಧಾನದ ಪಾತ್ರ ಅಪಾರ. ಸಂವಿಧಾನವನ್ನು ಸಂಸತ್ತಿಗೆ ಮಾತ್ರ ಸೀಮಿತಗೊಳಿಸದೆ ಜನತೆಯತ್ತ ಕೊಂಡೊಯ್ಯಬೇಕಾಗಿದೆ. ಶಾಲಾ ಕಾಲೇಜು ಹಾಗೂ ಸಾರ್ವಜನಿಕ ವಲಯದಲ್ಲಿ ರಾಜ್ಯಾಂಗದ ಬಗ್ಗೆ ವ್ಯಾಪಕ ಚರ್ಚೆ, ವಿಚಾರ ಸಂಕಿರಣ, ಆನ್ಲೈನ್ ಸ್ಪರ್ಧೆಗಳು ನಡೆದು ನಿರಂತರ ಚಿಂತನ ಮಂಥನ ನಡೆಯಬೇಕು ಎಂದು ಹೇಳಿದರು. ಅನೇಕ ಮುಖಂಡರ ಚಿಂತನೆ, ತ್ಯಾಗ, ತಪಸ್ಸಿನ ಫಲವಾಗಿ ದೇಶ ಮುಂದುವರಿಯುತ್ತಿದೆ. ವಿವಿಧ ವರ್ಗಕ್ಕೆ ಸೇರಿದ ಕೋಟ್ಯಾಂತರ ಜನರು ಭಾರತವನ್ನು ರೂಪಿಸಿದ್ದಾರೆ. ಅವರ ಶ್ರಮಕ್ಕೆ ಪ್ರತಿಫಲವಾಗಿ ಋಣಭಾರವನ್ನು ಸ್ವೀಕರಿಸಿ ನಮಿಸಬೇಕು ಎಂದರು. ಸಂವಿಧಾನದಲ್ಲಿ ಎಲ್ಲರ ಪಾತ್ರವಿದ್ದುದರಿಂದಲೇ ಉತ್ತಮ ರಾಜ್ಯಾಂಗ ಲಭಿಸಿದೆ ಎಂದು ಹೇಳಿದರು. ಸಂವಿಧಾನ ಕುರಿತು ಸಂಸತ್ತಿನಲ್ಲಿ 2 ದಿನಗಳ ಕಾಲ ನಡೆದ ಚರ್ಚೆಯಲ್ಲಿ ವಿವಿಧ ಪಕ್ಷಗಳ ಸದಸ್ಯರು ಪಾಲ್ಗೊಂಡು ಸಂವಿಧಾನದ ಆಶಯ, ಮಹತ್ವ ಹಾಗೂ ಅಗತ್ಯತೆಯನ್ನು ಪ್ರತಿಪಾದಿಸಿದರು. 26 नवंबर में निहित है, ये उजागर करने की आवश्यकता है. हम सबको बांधने की ताकत संविधान में है, हम सबको बढ़ाने की ताकत संविधान में है और इसलिए समय की मांग है कि हम संविधान की सैंक्टिटी, संविधान की शक्ति और संविधान में निहित बातों से जन जन को परिचित कराने का एक निरंतर प्रयास करें. ಸಂವಿಧಾನ ರಚನೆಯಾದ 66 ವರ್ಷಗಳ ಬಳಿಕ ಸಂವಿಧಾನ ದಿನ ಆಚರಿಸಲು ಸರ್ಕಾರ ಕೈಗೊಂಡ ನಿರ್ಧಾರಕ್ಕೆ ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ಬೆಂಬಲ ವ್ಯಕ್ತಪಡಿಸಿದರು. ಅಂತಿಮವಾಗಿ ಸುದೀರ್ಘ ಚರ್ಚೆಯ ನಂತರ ಭಾರತದ ಸಂವಿಧಾನಕ್ಕೆ ಬದ್ಧವಾಗಿರುವುದಾಗಿ ಸದಸ್ಯರ ಸಮ್ಮತಿಯೊಂದಿಗೆ ನಿರ್ಣಯವನ್ನು ಅಂಗೀಕರಿಸಿರುವುದಾಗಿ ಸ್ಪೀಕರ್ ಸುಮಿತ್ರಾ ಮಹಾಜನ್ ಪ್ರಕಟಿಸಿದರು. ಉತ್ಪಾದಕರು ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ವಸ್ತುಗಳನ್ನು ತಯಾರಿಸುವಂತೆ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಉದ್ದಿಮೆದಾರರಿಗೆ ಕರೆ ನೀಡಿದ್ದಾರೆ. ದೆಹಲಿಯಲ್ಲಿ 35ನೇ ಭಾರತ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳದ ಸಮಾರೋಪದಲ್ಲಿ ಅವರು ಪರಿಸರ ಸ್ನೇಹಿಯಾಗಿ ಉದ್ಯಮ ವ್ಯವಸ್ಥೆಯನ್ನು ಮಾರ್ಪಡಿಸುವ ಅಗತ್ಯವಿದೆ. ಇಡೀ ವಿಶ್ವ ಗುಣಮಟ್ಟದ ವಸ್ತುಗಳನ್ನು ಕಡಿಮೆ ದರದಲ್ಲಿ ನಿರೀಕ್ಷೆ ಮಾಡುತ್ತಿದೆ. ಬೇಡಿಕೆಗೆ ತಕ್ಕಂತೆ ಉತ್ಪಾದಕರು ಪೂರೈಕೆ ಮಾಡುವ ಅಗತ್ಯವಿದೆ ಎಂದು ಹೇಳಿದರು. The world wants to buy good products, it wants to buy cheaper products. To think ahead of the others and to manufacture products which are cost and quality competitive is what can actually enable you
even under adverse global circumstances, to find bigger markets. And we have to create in India an ecosystem which can actually facilitate that. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವೆ ನಿರ್ಮಲಾ ಸೀತಾರಾಮನ್ ವ್ಯಾಪಾರ ಮೇಳದಲ್ಲಿ 28 ದೇಶಗಳ ಪ್ರತಿನಿಧಿಗಳು ಭಾಗವಹಿಸಿದ್ದು ಮೇಕ್ ಇನ್ ಇಂಡಿಯಾ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಕೆಲವರು ಭಾರತದಲ್ಲೇ ಉತ್ಪಾದಿಸಲು ಆಸಕ್ತಿ ತೋರಿದ್ದಾರೆ ಎಂದರು. Which was not after all advisory sent from us, but that seems to have been picking up as a theme, and that has been projected by most of the stalls. ರಾಜ್ಯದಲ್ಲಿ ಶಾಲಾ ಮಕ್ಕಳ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಮಕ್ಕಳ ಸುರಕ್ಷಾ ನೀತಿ 2015 ಜಾರಿಗೆ ತರಲು ರಾಜ್ಯ ಸರ್ಕಾರ ಮುಂದಾಗಿದ್ದು, ಈ ಸಂಬಂಧ ಸಾರ್ವಜನಿಕರಿಂದ ಅಭಿಪ್ರಾಯ ಆಲಿಸಲು ಬೆಂಗಳೂರಿನಲ್ಲಿಂದು ಸಂವಾದ ಹಮ್ಮಿಕೊಳ್ಳಲಾಗಿತ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಉಮಾಶ್ರೀ ಮಾತನಾಡಿ, ಮಕ್ಕಳಿಗೆ ಸುರಕ್ಷತಾ ನೀತಿಯೊಂದನ್ನು ತರುವಂತೆ ನ್ಯಾಯಾಲಯ ಸೂಚಿಸಿತ್ತು. ಈ ಹಿನ್ನೆಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಶಿಕ್ಷಣ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳು ಜತೆಗೂಡಿ ನೀತಿ ರಚಿಸಲು ಮುಂದಾಗಿದ್ದು, ಇದಕ್ಕಾಗಿ ಮಕ್ಕಳು, ಶಿಕ್ಷಕರು, ಪೋಷಕರು, ಸ್ವಯಂ ಸೇವಾ ಸಂಸ್ಥೆಗಳ ಜತೆ ಚರ್ಚೆ ನಡೆಸಿದ ಬಳಿಕ ಅರ್ಥಪೂರ್ಣ ನೀತಿ ರೂಪಿಸಲಾಗುವುದು ಎಂದರು. ಬಾಲಕಾರ್ಮಿಕರಿರ್ಬೋದು, ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ನಮ್ಮ ಡಿಪಾರ್ಟ್ಮೆಂಟ್, ಹೀಗೆ ಎಲ್ಲ ಇಲಾಖೆಗಳನ್ನು ಒಗ್ಗೂಡಿಸಿಕೊಂಡು ಒಂದು ಪಾಲಿಸಿಯನ್ನು ರಚನೆ ಮಾಡಿ ಅದರಲ್ಲಿ ಸುಮಾರು ಸಾಕಷ್ಟು NGOಗಳ ಒಂದು ಪರಿಶ್ರಮವೂ ಇದರಲ್ಲಿದೆ. ಅವರೆಲ್ಲ ಒಂದು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಮಕ್ಕಳ ಅಭಿಪ್ರಾಯ ಮತ್ತು ಶಿಕ್ಷಕರ ಅಭಿಪ್ರಾಯ, ಸಂಸ್ಥೆಗಳ ಅಭಿಪ್ರಾಯ, ಹೀಗೆ ಎಲ್ಲವನ್ನೂ ಕ್ರೋಢೀಕರಿಸಿ ಒಂದು ಪಾಲಿಸಿಯನ್ನು ನಿರ್ಮಾಣ ಮಾಡಿ ವೆಬ್ಸೈಟಲ್ಲೂ ಕೂಡ ನಾವು ಅದನ್ನು ಹಾಕಿದ್ದೇವೆ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ ಮಕ್ಕಳ ಸುರಕ್ಷತೆಗೆ ಸಂಬಂಧಿಸಿದಂತೆ ಕರಡು ನೀತಿ ರಚಿಸಿ ಆನಂತರ ನ್ಯೂನತೆ ಸರಿಪಡಿಸಲಾಗುವುದು. ಈ ಕುರಿತು ಮುಕ್ತವಾಗಿ ತಮ್ಮ ಸಲಹೆ ಸೂಚನೆ ನೀಡಬಹುದು. ಅಲ್ಲದೆ ಲಿಖಿತವಾಗಿಯೂ ಅಭಿಪ್ರಾಯವನ್ನು ತಿಳಿಸಬಹುದು. ಎಲ್ಲ ಸಲಹೆಗಳನ್ನು ಕ್ರೋಢೀಕರಿಸಿ ಮಕ್ಕಳಿಗೆ ಪೂರಕವಾದ ನೀತಿ ಜಾರಿಗೆ ತರಲಾಗುವುದು ಎಂದು ಹೇಳಿದರು. ನಿಮಗೆ ಬಂದಿರತಕ್ಕಂಥದ್ದನ್ನೆಲ್ಲ ಕ್ರೋಢೀಕರಿಸಿ ನಮಗೆ ಒಂದು ಬುಕ್ಲೆಟ್ ಮಾಡಿಬಿಡಿ. ಯಾವುದನ್ನು ನಾವು ಅದನ್ನು ಒಂದು ದಿನ ಫುಲ್ ಡೇ ನಿಮ್ಮ ಅಭಿಪ್ರಾಯಗಳನ್ನು ಚರ್ಚೆ ಮಾಡಿ ಅದಕ್ಕೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾಯ್ದೆಯನ್ನು ತರೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತು ನಡೆಯುತ್ತೆ. ಇಂಧನ ಸಚಿವ DK ಶಿವಕುಮಾರ್, ಮಗು ದೇಶದ ಆಸ್ತಿ, ಮಕ್ಕಳನ್ನು ರಕ್ಷಿಸುವುದು ಎಲ್ಲರ ಜವಾಬ್ದಾರಿ. ಇಂತಹ ಸಂವಾದ ಸಭೆಗಳು ಬೆಂಗಳೂರಿನಲ್ಲಿ ಮಾತ್ರ ನಡೆಯದೆ ಜಿಲ್ಲಾ ಕೇಂದ್ರಗಳಲ್ಲೂ ನಡೆಯುವಂತಾಗಬೇಕು. ಅಲ್ಲಿ ವ್ಯಕ್ತವಾಗುವ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಆ ಬಳಿಕ ನೀತಿ ರೂಪಿಸುವ ಅಗತ್ಯವಿದೆ ಎಂದರು. ನೀವೆಲ್ಲ ಸೇರಿ ಪಾಲ್ಗೊಳ್ಬೇಕು, ನಿಮ್ಮ ಧ್ವನಿ ಈ ನೀತಿಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮೆಲ್ಲ ಮುಕ್ತ ಮನಸ್ಸಿನಿಂದ ನಾವು ಈ ಸರ್ಕಾರ ಸ್ವಾಗತವನ್ನು ಮಾಡ್ತಾ ಇದೆ. ನಮ್ಮೆಲ್ಲರ ಆಲೋಚನೆ ಹೊಂದಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಮಕ್ಕಳನ್ನು ಸತ್ಪ್ರಜೆಯಾಗಿ ರೂಪಿಸುವುದು ಎಲ್ಲರ ಜವಾಬ್ದಾರಿ. ಪ್ರತಿಯೊಂದು ಮಗುವನ್ನು ಆರೋಗ್ಯವಂತ ಹಾಗೂ ಸುರಕ್ಷಿತವಾಗಿಸುವ ಹೊಣೆ ಎಲ್ಲರ ಮೇಲಿದೆ. ಮಕ್ಕಳ ಹಿತದೃಷ್ಟಿಯಿಂದ ಅರ್ಥಪೂರ್ಣ ಸಲಹೆ ನೀಡಿದಲ್ಲಿ ಅವುಗಳನ್ನು ಸರ್ಕಾರ ಈಡೇರಿಸಲಿದೆ ಎಂದು ಭರವಸೆ ನೀಡಿದರು. ಕೊಡುವಂಥ ಎಲ್ಲ ಸಲಹೆ ಸೂಚನೆಗಳು ಮಕ್ಕಳು ಮತ್ತು ಹೆತ್ತವರ ಹಿತದೃಷ್ಟಿಯಿಂದ ಅದನ್ನು ಸ್ವೀಕರಿಸಿಕೊಂಡು ಒಂದು ಅತ್ಯುತ್ತಮವಾದ ಕಾನೂನು ಖಂಡಿತವಾಗಿ ಮಾಡ್ತಾರೆ ಎಂಬ ವಿಶ್ವಾಸಕ್ಕಿಸಿಕೊಂಡು ಇದೇ ವೇಳೆ ಮಕ್ಕಳು, ಪೋಷಕರು ಹಾಗೂ ಸ್ವಯಂ ಸೇವಾ ಸಂಘಗಳ ಜತೆ ಮುಕ್ತ ಸಂವಾದ ನಡೆಯಿತು. 10 ದಿನಗಳ ಕಾಲ ನಡೆದ ವಿಧಾನಮಂಡಲದ ಉಭಯ ಸದನಗಳ ಕಲಾಪವನ್ನು ಇಂದು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ವಿಧಾನಸಭೆಯಲ್ಲಿ ಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ, ಪ್ರತಿಪಕ್ಷ ಬಿಜೆಪಿ ಸದಸ್ಯರ ಗದ್ದಲ ಹಾಗೂ ಭ್ರಷ್ಟಾಚಾರ ಆರೋಪ ಹೊತ್ತಿರುವ ಸಮಾಜ ಕಲ್ಯಾಣ ಸಚಿವ H. ಆಂಜನೇಯ ಅವರ ರಾಜೀನಾಮೆಗೆ ಒತ್ತಾಯಿಸಿ ಧರಣಿ ನಡೆಸಿದ ನಡುವೆಯೇ ಕೆಲ ವಿಧೇಯಕಗಳ ಮಂಡನೆಗೆ ಸದನದಲ್ಲಿ ಅವಕಾಶ ನೀಡಿದರು. ಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ, ಕರ್ನಾಟಕ ಧನ ವಿನಿಯೋಗ ವಿಧೇಯಕ ಸೇರಿದಂತೆ ಒಟ್ಟು 7 ವಿಧೇಯಕಗಳನ್ನು ಮಂಡಿಸಲಾಗಿದ್ದು 6 ವಿಧೇಯಕಗಳನ್ನು ಅಂಗೀಕರಿಸಲಾಗಿದೆ ಎಂದು ಹೇಳಿ ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದರು. 2015ನೇ ಸಾಲಿನ ಈ ಕೆಳಕಂಡ ವಿಧೇಯಕಗಳನ್ನು ದಿನಾಂಕ 27/12/2015ರಂದು ಯಾವುದೇ ತಿದ್ದುಪಡಿಗಳಿಲ್ಲದೆ ಅಂಗೀಕರಿಸಲಾಗಿದೆ ತಿಳಿಸಿರುತ್ತೇನೆ. ಈ ಸದನವನ್ನು ಅನಿರ್ದಿಷ್ಟ ಕಾಲದವರೆಗೆ ಮುಂದೂಡಲಾಗಿದೆ. ವಿಧಾನ ಪರಿಷತ್ನಲ್ಲೂ ಕೂಡ ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿರುವ ಸಚಿವ H. ಆಂಜನೇಯ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷ ನಾಯಕ KS ಈಶ್ವರಪ್ಪ ನೇತೃತ್ವದಲ್ಲಿ ಧರಣಿ ನಡೆಸಿದರು. ಈ ಮಧ್ಯೆ ಸಭಾಪತಿ DS ಶಂಕರಮೂರ್ತಿ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ವಿಧೇಯಕಗಳನ್ನು ಸದನದಲ್ಲಿ ಮಂಡಿಸಿದರು.
ಬಳಿಕ ವಿಧೇಯಕಗಳಿಗೆ ಸದನ ಧ್ವನಿ ಮತದ ಮೂಲಕ ಅಂಗೀಕಾರ ನೀಡಿದೆ ಎನ್ನುವುದನ್ನು ಪ್ರಕಟಿಸಿ ಕಲಾಪಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಹೇಳಿ ಸದನದ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದರು. ಉಳಿದ 7 ದಿವಸಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಕಾರ್ಯಕಲಾಪಗಳನ್ನು ನಡೆಸಿದ್ದೇವೆ. ಈ ಕಾರ್ಯಕಲಾಪಗಳನ್ನು ನಡೆಸೋದಕ್ಕೆ ಸಹಕಾರ ಕೊಟ್ಟಂಥ ಮುಖ್ಯಮಂತ್ರಿಗಳಿಗೆ, ಸಭಾನಾಯಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತೇನೆ. ಕಾರ್ಮಿಕ ಇಲಾಖೆಯ ನೂತನ ಪೋರ್ಟಲ್ ಹಾಗೂ ಸಂಪೂರ್ಣ ನವೀಕೃತ ಜಾಲತಾಣಕ್ಕೆ ಕಾರ್ಮಿಕ ಸಚಿವ ಪಿಟಿ ಪರಮೇಶ್ವರ್ ನಾಯ್ಕ್ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು. ಬಳಿಕ ಅವರು ಇಲಾಖೆ ಮತ್ತಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಪೋರ್ಟಲ್ ಹಾಗೂ ಜಾಲತಾಣವನ್ನು ಉದ್ಘಾಟಿಸಲಾಗಿದೆ. ಕಾರ್ಮಿಕರು ಮತ್ತು ಮಾಲೀಕರ ಮಧ್ಯೆ ಸಾಮರಸ್ಯ ಉಂಟು ಮಾಡುವುದು, ವಿವಾದ ಎದುರಾದಾಗ ತಕ್ಷಣ ಮಧ್ಯಪ್ರವೇಶಿಸಿ ಇಬ್ಬರ ಹಿತ ಕಾಪಾಡುವ ಕೆಲಸವನ್ನು ಇಲಾಖೆ ಮಾಡಲಿದೆ ಎಂದು ಭರವಸೆ ನೀಡಿದರು. ಮ್ಯಾನೇಜ್ಮೆಂಟ್ ಆಡಳಿತ ಮಂಡಳಿ ಅಥವಾ ನಮ್ಮ ಮಾಲೀಕರನ್ನು ಕರಿತೀವಿ, ಅವರ ಒಂದು ಮಧ್ಯೆ ಒಂದು ಸಾಮರಸ್ಯವಾದಂತಹ ಒಂದು ಬಾಂಧವ್ಯವನ್ನ ಉಂಟು ಮಾಡತಕ್ಕಂಥದ್ದೇ ನಮ್ಮ ಇಲಾಖೆ ಆದ್ಯ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ವಿವಾದಗಳು ಬಂದ ತಕ್ಷಣ ರಾಷ್ಟ್ರಕವಿ ಕುವೆಂಪು ಅವರ ಹುಟ್ಟೂರು ಕುಪ್ಪಳ್ಳಿ ಮನೆಯಲ್ಲಿ ನಡೆದ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಆರೋಪಿಗಳನ್ನು ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಪೂರ್ವ ವಲಯ ಐಜಿ ನಂಜುಂಡಸ್ವಾಮಿ ಶಿವಮೊಗ್ಗದಲ್ಲಿಂದು ತಿಳಿಸಿದ್ದಾರೆ. ಕುವೆಂಪು ಅವರ ಮನೆಯಲ್ಲಿ ಕಳವು ಮಾಡಿದ ಆರೋಪಿ ದಾವಣಗೆರೆ ಜಿಲ್ಲೆಯ ತುರ್ಚಲಘಟ್ಟದ ನಿವಾಸಿ ಎಂದು ಗುರುತಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ ತನಿಖೆ ಮುಂದುವರಿಸಲಾಗಿದೆ ಎಂದು ಹೇಳಿದರು. ಈತ ಈಗಾಗಲೇ ತುಂಬಾ ಪ್ರಕರಣಗಳಲ್ಲಿ ಈತನಿಗೆ ಸಜೆ ಕೂಡ ಆಗಿದೆ. ಈ ವ್ಯಕ್ತಿನೇ ಇದನ್ನು ಮಾಡಿದಾನೆ ಅಂತೇಳಿ ಆತ ಮಾಹಿತಿ ಕೊಟ್ಟ. ಮತ್ತೆ ಆ ವ್ಯಕ್ತಿ ಎಲ್ಲಿ ಇರಬಹುದಾ ಅನ್ನೋದ್ರ ಬಗ್ಗೆ ಸಾಧ್ಯತೆಗಳ ಜಾಗಗಳನ್ನ ಹೇಳಿಕೊಟ್ಟ. ಆ ಪ್ರಕಾರ ಚೆಕ್ ಮಾಡಿದಾಗ ಈ ವ್ಯಕ್ತಿ ಸಿಕ್ಕ. ಮತ್ತೆ ಈ ವ್ಯಕ್ತಿ ಒಪ್ಪಿಕೊಂಡಿದ್ದಾನೆ, ಆತ ಕಳ್ಳತನ ಮಾಡಿದ್ದನ್ನ ಒಪ್ಪಿಕೊಂಡಿದ್ದಾನೆ. ಮೂಡುಬಿದಿರೆಯಲ್ಲಿ ನಡೆಯುತ್ತಿರುವ ಆಳ್ವಾಸ್ ನುಡಿಸಿರಿಯ 2ನೇ ದಿನದಂದು ಕೃಷಿ, ತೋಟಗಾರಿಕೆ, ಔಷಧ ಸಸ್ಯಗಳನ್ನೊಳಗೊಂಡ ಕೃಷಿ ಸಿರಿ ಪ್ರದರ್ಶನ ಆಯೋಜಿಸಲಾಗಿತ್ತು. ವಿವಿಧೆಡೆಯಿಂದ ಆಗಮಿಸಿದ್ದ ಜನರು ಬಗೆ ಬಗೆಯ ಔಷಧಿಯುಕ್ತ ಬಾಸ್ಮತಿ, ಬಸರಿ, ಪಾಲೆಮರ, ನಾಗಕೇಸರಿ, ದಂತೆ, ತಾರೆಕಾಯಿ, ಚಕ್ರಾಣಿಕೆ, ಚಿತ್ರಮೂಲ, ಹಿಪ್ಪೆಯಂತಹ ಆಯುರ್ವೇದ ಸಸ್ಯಗಳ ಜೊತೆಗೆ ವಿವಿಧ ಭತ್ತದ ತಳಿಗಳು, ಬಣ್ಣ ಬಣ್ಣದ ಹೂಗಳನ್ನು ಕಣ್ತುಂಬಿಸಿಕೊಂಡರು. ಕಪ್ಪು ಹುರುಳಿ, ಉದ್ದು, ಹಳದಿ ಸಾಸಿವೆ, ಕರಿ ಎಳ್ಳು, ನಾಟಿ ಅವರೆ, ಚಂದ್ರಬಾಳೆ ಸೇರಿದಂತೆ ವಿವಿಧ ತೋಟಗಾರಿಕಾ ಬೆಳೆಗಳ ಬಗ್ಗೆ ಸ್ಥಳೀಯರು ಹಾಗೂ ಪ್ರವಾಸಿಗರು ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಹಿರಿಯ ನಾಗರಿಕರೊಬ್ಬರು ತಮ್ಮ ಅನಿಸಿಕೆ ಹಂಚಿಕೊಂಡರು. ನಡೆದಿಲ್ಲ ಅಂತ ಹೇಳಿದ್ರು, ಆದರೆ ಆಲ್ ಓವರ್ ಇಂಡಿಯಾದಾಗ ಇಂಥ ಕಾರ್ಯಕ್ರಮ ನಡೆದಿಲ್ಲ, ಮುಂದೆ ನಡೆಯೋದಿಲ್ಲ ಅಂತ ಕೂಡ ನಾನು ಹೇಳಬಲ್ಲೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲಾ ಕೇಂದ್ರ ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಆಫ್ರಿಕನ್ಸ್ ಇನ್ ಇಂಡಿಯಾ ಛಾಯಾಚಿತ್ರ ಪ್ರದರ್ಶನವನ್ನು ಕರ್ನಾಟಕ ಲಲಿತಕಲಾ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಎಂಎಸ್ ಮೂರ್ತಿ ಉದ್ಘಾಟಿಸಿದರು. ಬಳಿಕ ಅವರು ಆಫ್ರಿಕಾ ಜನರ ಮೂಲ ನಿವಾಸಿಗಳ ಚರಿತ್ರೆಯನ್ನು ದೃಶ್ಯದ ಮೂಲಕ ಕಟ್ಟಿಕೊಡುವ ವಿನೂತನ ಪ್ರದರ್ಶನ ಇದಾಗಿದೆ. ಮಾತಿಗೆ ಮೀರಿದ ಅನೇಕ ದೃಶ್ಯಗಳು ಪ್ರದರ್ಶನದಲ್ಲಿ ಕಾಣಲಿವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂತಹ ಪ್ರದರ್ಶನಗಳು ಹೆಚ್ಚಾಗಿದ್ದು ಭಾರತದಲ್ಲಿ ಕಡಿಮೆ ಪ್ರಮಾಣದಲ್ಲಿವೆ ಎಂದರು. ಮಾತಿನ ಮೂಲಕ ಹೇಳ್ತಾ ಬರುತ್ತೆ ನಿಮಗೆ, ಆದರೆ ಮಾತಿಗೆ ಮೀರಿದ ಅನೇಕ ದೃಶ್ಯಗಳು ನಿಮಗೆ ಶಾಲೆಯಲ್ಲಿ ಸಿಗೋದಿಲ್ಲ. ಒಂದು ವಿಸ್ತಾರವಾದಂಥ ಒಂದು ಪ್ರದರ್ಶನದ ನೆಲೆಯಲ್ಲಿ ನಿಮಗೆ ಇಡೀ ವಿಚಾರವನ್ನು ತಲುಪಿಸುವಂಥ ಒಂದು ಪ್ರಯೋಗ ಇದೆ. ಅದರಲ್ಲಿ ನಾವು ಗಿರಿಜಾ ಸಿದ್ಧಿ ಕನ್ನಡವನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡಬಲ್ಲೆವು ಎಂದರಲ್ಲದೆ ತಮ್ಮ ಸಿದ್ಧಿ ಜನಾಂಗದ ಬಗ್ಗೆ ವಿವರ ನೀಡಿದರು. ಪೂ ಅಂತ ಊದ್ಕೊಂಡು ಡ್ಯಾನ್ಸ್ ಮಾಡ್ತೀವಿ. ಅದಕ್ಕೆ ಪೂ ಅಂದ್ರೆ ಊದೋದು, ಗಡಿಗೆ ಮಣ್ಣಿನ ಗಡಿಗೆ ಇರುತ್ತೆ, ಅದು ಗಡಿಗೆ, ಅದಕ್ಕೆ ಪೂಗಡಿ ಅಂತ ಅದೊಂದು ಹೆಸರು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಛಾಯಾಚಿತ್ರ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ನಾಗ್ಪುರದಲ್ಲಿ ನಡೆದ 3ನೇ ಕ್ರಿಕೆಟ್ ಟೆಸ್ಟ್ನಲ್ಲಿ ಆತಿಥೇಯ ಭಾರತ ದಕ್ಷಿಣ ಆಫ್ರಿಕಾವನ್ನು 124 ರನ್ಗಳಿಂದ ಸೋಲಿಸಿ 4 ಪಂದ್ಯಗಳ ಸರಣಿಯಲ್ಲಿ 2-0 ವಿಜಯದ ಅಜೇಯ ಮುನ್ನಡೆ ಸಾಧಿಸಿದೆ. ಪಂದ್ಯ ಗೆಲ್ಲಲು 2ನೇ ಇನ್ನಿಂಗ್ಸ್ನಲ್ಲಿ 310 ರನ್ ಮಾಡಬೇಕಿದ್ದ ದಕ್ಷಿಣ ಆಫ್ರಿಕಾ 3ನೇ ದಿನವಾದ ಇಂದು ಚಹಾ ವಿರಾಮದ ನಂತರ ಒಟ್ಟು 185 ರನ್ಗೆ ಆಲ್ಔಟ್ ಆಯಿತು.
ಭಾರತದ ಪರ ರವಿಚಂದ್ರನ್ ಅಶ್ವಿನ್ 7, ಅಮಿತ್ ಮಿಶ್ರಾ 3 ವಿಕೆಟ್ ಉರುಳಿಸಿ ಭಾರತ ತಂಡದ ವಿಜಯದ ರೂವಾರಿಗಳಾದರು. ದಕ್ಷಿಣ ಆಫ್ರಿಕಾದ ಅಶಿಮ್ ಆಮ್ಲಾ ಮತ್ತು ಡುಪ್ಲೆಸಿಸ್ ತಲಾ 39, ಜೆಪಿ ಡುಮಿನಿ 19, ಎಲ್ಗರ್ 18, ಡಿಜೆ ವಿಲಾಸ್ 12 ರನ್ ಮಾಡಿದರು. ಭಾರತದ ಅತಿ ಯಶಸ್ವಿ ಬೌಲರ್ ಆರ್ ಅಶ್ವಿನ್ ಅವರನ್ನು ಪಂದ್ಯಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ. ಅಂತಿಮ ಸ್ಕೋರ್: ಭಾರತ 215 ಮತ್ತು 173, ದಕ್ಷಿಣ ಆಫ್ರಿಕಾ 79 ಹಾಗೂ 185. ಸರಣಿಯ 4ನೇ ಹಾಗೂ ಕೊನೆ ಟೆಸ್ಟ್ ಪಂದ್ಯ ಡಿಸೆಂಬರ್ 3ರಿಂದ ದೆಹಲಿಯ ಫಿರೋಜ್ ಶಾ ಕೋಟ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರಿಂದ ಪ್ರಧಾನಿ ಭೇಟಿ, ಜಿಎಸ್ಟಿ ವಿಧೇಯಕ ಸೇರಿ ಹಲವು ಮಹತ್ವದ ಚರ್ಚೆ. ವೈವಿಧ್ಯಮಯ ದೇಶವನ್ನು ಬೆಸೆಯುವಲ್ಲಿ ಸಂವಿಧಾನದ ಪಾತ್ರ ಅಪಾರ, ಪ್ರಧಾನಿ ಅಭಿಮತ. ಪರಿಸರ ಸ್ನೇಹಿ ಉದ್ಯಮ ಇಂದಿನ ಅಗತ್ಯ, ಅರುಣ್ ಜೇಟ್ಲಿ. ಹಾಗೂ ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗೆ ನೂತನ ನೀತಿ ಜಾರಿ, ಉಮಾಶ್ರೀ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.